ಬೇಕೇ ಬೇಕು ನ್ಯಾಯ ಬೇಕು. ಕನಗಾಪುರದ ನಿವಾಸಿ. ಇವತ್ತು ಕನಗಾಪುರದಲ್ಲಿ ಪ್ರತಿಭಟನೆ ಮಾಡುವಂಥ ಉದ್ದೇಶವೇ ಗಣಗಾಪುರದ ಸಮಗ್ರ ಅಭಿವೃದ್ಧಿ. ಗಣಗಾಪುರಕ್ಕೆ ಭಕ್ತಾದಿಗಳು ಹಾಕಿರುವಂಥ ಹಣ ಗಣಗಾಪುರದ ಅಭಿವೃದ್ಧಿಗೆ ಅಷ್ಟೇ ಬಳಕೆ ಆಗಬೇಕೆನ್ನುವಂಥದ್ದು ಜಿಲ್ಲಾಧಿಕಾರಿಗಳಿಗೆ ಮನವಿ. ಅದರ ಜೊತೆಗೆ ಚರಂಡಿ ನೀರು ನೇರವಾಗಿ ನದಿಗೆ ಹೋಗದಂತೆ ತಡೆದು ಆ ನೀರನ್ನು ಯಾವ ರೀತಿಯಾಗಿ ಅವರು ಮಾಡ್ತಾರೆ ಅನ್ನುವಂಥ ಅವ್ರಿಗೆ ಸಂಬಂಧಪಟ್ಟಿದ್ದು. ಆ ನೀರನ್ನು ನೇರವಾಗಿ ನದಿಗೆ ಹೋಗದೇ ಇರೋ ತಡೆದು ನಮ್ಮೂರಲ್ಲಿರುವಂಥ ರೋಗ ರುಜಿನಗಳಿಗೆ ಬರದೇ ಇರುವಂಥ ರೀತಿಯಲ್ಲಿ ನೋಡಬೇಕಾಗಿರುವಂಥದ್ದು ಅವ್ರ ಕರ್ತವ್ಯ. ವೀಕ್ಷಕರೇ, ನಾನು ರಾಜಶೇಖರ್ ಮಾತೋಳಿ, ನವಕರ್ನಾಟಕ ಟಿವಿ ಕಲಬುರಗಿ. ಇಂದು ನಾವು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ದೇವಲಗಣಗಾಪುರದಲ್ಲಿದ್ದೇವೆ. ಇವತ್ತಿನ ದಿವಸ ವಿಠ್ಠಲ್ ಹೇರೂರ್ ಯುವ ಬ್ರಿಗೇಡ್ ಮತ್ತು ಆಟೋ ಚಾಲಕರ ಸಂಘ ಗ್ರಾಮ ಪಂಚಾಯತ್ ವತಿಯಿಂದ ಇವತ್ತಿನ ದಿವಸ ಬೃಹತ್ ಪ್ರತಿಭಟನೆ ಇಲ್ಲಿ ಸತ್ಯಾಗ್ರಹ ಕೂತ್ಕೊಂಡಿದ್ದಾರೆ. ಏನಕ್ಕೋಸ್ಕರಪ್ಪ ಅಂತಂದ್ರೆ ದೇವಲಗಣಗಾಪುರದ ಮೂಲಭೂತ ಸೌಕರ್ಯಗಳನ್ನು ಕುರಿತು ಸಾಕಷ್ಟು ಇಲ್ಲಿ ಈ ಭಾಗದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆ ಕರ್ನಾಟಕದಲ್ಲೇ ದಕ್ಷಿಣ ಕಾಶಿ ಎಂದು ಹೆಸರಾಗಿರ್ತಕ್ಕಂಥ ಈ ಗಣಗಾಪುರ ಸುಮಾರು ಸಾಕಷ್ಟು ಬಾರಿ ನಾವು ಇಲ್ಲಿ ಸುದ್ದಿ ಮಾಡಿದ್ದೇವೆ. ಯಾವುದೇ ಒಂದು ಮೂಲಭೂತ ಸೌಕರ್ಯ ಎಷ್ಟೇ ಬಾರಿ ಸುದ್ದಿ ಮಾಡಿದ್ರು ಕೂಡ ಡೆವಲಪ್ ಆಗಿಲ್ಲ. ಅದ್ರ ಕುರಿತು ಇವತ್ತಿನ ದಿವಸ ಯುವಕರು ಅದನ್ನು ಆ ಒಂದು ಮೂಲಭೂತ ಸೌಕರ್ಯ ವಂಚಿತ ಗಣಗಾಪುರವನ್ನು ಮೂಲಭೂತ ಇವತ್ತಿನ ದಿವಸ ಪ್ರತಿಭಟನೆ ಕುಳಿತಿದ್ದಾರೆ. ಇವತ್ತಿನ ದಿವಸ ನಮ್ಮೊಂದಿಗಿದ್ದಾರೆ ಈ ಗ್ರಾಮ ಪಂಚಾಯತಿಯ ದೇವಲಗಣ ಗ್ರಾಮ ಪಂಚಾಯತಿಯ ದತ್ತ ಗುಂಡಪ್ಪ ಹೊಸಮನ್ ಇದ್ದಾರೆ. ಸಾಕಷ್ಟು ಅವರು ಈ ಊರಿನ ಹಿರಿಯರು. ಈ ಒಂದು ಗಣಗಾಪುರ ಮೂಲಭೂತ ಸೌಕರ್ಯ ವಂಚಿತ ಆಗಲು ಏನ್ ಕಾರಣ ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಮಾತಾಡ್ಕೊಂಡು ಬರೋಣ. ನಮಸ್ಕಾರ ಸರ್. ಸುಮಾರು ವರ್ಷದಿಂದ ಈ ದೇವಲಗಣಗಾಪುರ ಮೂಲಭೂತ ಸೌಕರ್ಯ ವಂಚಿತವಾಗಿದೆ. ಸಾಕಷ್ಟು ಇಲ್ಲಿ ಈ ನಮ್ಮ ನವಕರ್ನಾಟಕ ಟಿವಿ ಸಾಕಷ್ಟು ಬಾರಿ ಸುದ್ದಿ ಮಾಡಿದೆ. ಆದ್ರೂ ಕೂಡ ಈ ಗಣಗಾಪುರದಲ್ಲಿ ಮೂಲಭೂತ ಸೌಕರ್ಯ ಯಾಕಾಗಿಲ್ಲ ಸರ್? ನಮಸ್ಕಾರ, ನನ್ನ ಹೆಸರು ಗುಂಡಪ್ಪ ಹೊಸಮನಿ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ನಾನು ಕಂಡಂತೆ ದೇವಲಗಣಗಾಪುರ ಸುಮಾರು ವರ್ಷಗಳಿಂದ ಯಾವುದೇ ಥರ ಅಭಿವೃದ್ಧಿ ಕಂಡಿಲ್ಲ. ಸುಮಾರು ಹೋರಾಟಗಳನ್ನು ಮಾನ್ಯ ನಮ್ಮ ನಾಯಕರಾದಂಥ ದಿವಂಗತ ವಿಠ್ಠಲ್ ಹೇರೂರ್ ಅವರ ನೇತೃತ್ವದಲ್ಲಿಯೂ ಈ ಮುಂಚೆ ಹಲವಾರು ಹೋರಾಟಗಳನ್ನು ಮಾಡಿದರೂ ಇದುವರೆಗೂ ನಮ್ಮ ದೇವಲಗಣಗಾಪುರ ಗ್ರಾಮಕ್ಕೆ ಹೇಳಿಕೊಳ್ಳುವಂಥ ಕೆಲಸಗಳು ಯಾವುವೂ ಆಗಿಲ್ಲ. ಯಾಕಂದರೆ ಈ ನಮ್ಮ ದಕ್ಷಿಣ ಭಾರತದಲ್ಲಿ ಸುಮಾರು ದೇವಸ್ಥಾನಗಳಲ್ಲಿ ಈ ನಮ್ಮ ದತ್ತ ಮಹಾರಾಜರ ದೇವಸ್ಥಾನವು ಒಂದು ಅಗ್ರಸ್ಥಾನದಲ್ಲಿ ಇರುವುದರಿಂದ ಇಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿತ್ತು, ಆದರೆ ಆಗಿಲ್ಲ. ಇಲ್ಲಿ ನಮ್ಮ ದೇವಸ್ಥಾನದ ಅಧ್ಯಕ್ಷರಾಗಿರುವಂಥ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಕೊಡುತ್ತಿಲ್ಲ. ಯಾಕಂದ್ರೆ ಸುಮಾರು ಒಂದು ವರ್ಷದಲ್ಲಿ ಸುಮಾರು 5-6 ಕೋಟಿ ರೂಪಾಯಿ ಹುಂಡಿ ಹಣ 3 ತಿಂಗಳು ಮುಂಡಿ ಹೊಡಿತಾರೆ. ಸುಮಾರು ಲಕ್ಷಗಟ್ಟಲೆ ಹಣ ಬರ್ತದೆ. ಸುಮಾರು ನಮ್ಮ ಒಂದು ಅನುಭವದ ಪ್ರಕಾರ 4-5 ಕೋಟಿ ಹಣ ಸೀದಾ ಅದು ಎಲ್ಲಿ ಹೋಗ್ತದೋ ಏನು ಸುದ್ದು ಅದು ನಮ್ಮ ಗಣಗಾಪುರಕ್ಕೆ ಹೊಳ್ಳಿ ಬರೋಂಗಿಲ್ಲ. ನಮ್ಮ ಶ್ರೀಪಾದ ಶೆಣಗಿಯವರು ಆತ್ಮೀಯರು ಹೇಳಿದಂತೆ ನಮ್ಮ ಹಣ ನಮ್ಮಲ್ಲಿಯೇ ಖರ್ಚು ಮಾಡಬೇಕು. ಈ ಊರಿನ ಜನರಿಗೆ ಗೊತ್ತಾಗಬೇಕು ಈ ನಮ್ಮ ಹಣ ಇಷ್ಟು ಇಲ್ಲಿ ಬಂದದ, ಇಷ್ಟು ಇಲ್ಲಿ ಖರ್ಚು ಮಾಡ್ತೇವೆ ಅಂತೇಳಿ ಜಿಲ್ಲಾಧಿಕಾರಿಗಳು ಈ ಬಂದ ಹಣವನ್ನು ಇಲ್ಲಿ ಖರ್ಚು ಮಾಡಿದ್ರೆ ನಮ್ಮ ದೇವಸ್ಥಾನ ದುನಿದ ಒಂದು ಅಭಿವೃದ್ಧಿ ಕಾಣ್ಬೋದು, ಒಂದು ಸುಂದರವನ ಆಗ್ಬೋದು. ಯಾಕಂದ್ರೆ ಇಲ್ಲಿ ಬ್ಯಾರೇಜ್ ಕಂಪ್ನಿ ಇದ್ದದ ಹೊಳಿ ನೋಡ್ರಿ, ಸಿಕ್ಕಾಪಟ್ಟೆ ಈ ಜನ ಬಂದಂಥ ಭಕ್ತರು ಬಟ್ಟೆ ಕಳೆದು ಹೋಗ್ತಾರೆ. ಅಲ್ಲಿ ಸಿಕ್ಕಾಪಟ್ಟೆ ಹೊಲಸದ. ಸುಮಾರು ವರ್ಷಗಳಿಂದ ಗೇಟ್ ಹಾಕೋದು ತೆಗೆದಿಲ್ಲ. ಒಳಗೆ ಹೋದ್ರೆ ಪೂರ ಮಲಿನವಾದ ನೀರು. ಅದೇ ನೀರೇನಲ್ಲ ಜನ ಸ್ನಾನ ಮಾಡ್ತಾರ, ಅದೇ ನೀರೇನಲ್ಲ ಮತ್ತು ನಮ್ಮದು ನಾಳ್ಗಳಿಗೆ ಬರ್ತದ, ಅದೇ ನೀರು ಮತ್ತು ನಮ್ಮ ದತ್ತ ಮಹಾರಾಜರು ಸ್ನಾನಕ್ಕೆ ಹೋಗ್ತಾರ. ಈ ರೀತಿ ಎಲ್ಲ ಹದಗೆಟ್ಟ ವಾತಾವರಣ ದೇವಲಗಣಗಾಪುರ ಗ್ರಾಮದಲ್ಲಿ ಇರುವುದರಿಂದ ಮತ್ತು ಈ ದೇವಸ್ಥಾನಕ್ಕೆ ಬರುವಂಥ ಆರ್ಥಿಕ ಏನು ಸಂಪತ್ತದ ಅದು ಅಲ್ಲಿ ಸೋರಿಕೆ ಆಗ್ತಿದೆ. ಅಲ್ಲಿ ಕರ ವಸೂಲಿ ಅಂತೇಳಿ 1 ಕಿಲೋಮೀಟರ್ ದೂರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಅಲ್ಲಿ ಕರ ವಸೂಲಿ ಮಾಡ್ತಾರೆ. ಅಲ್ಲಿ ಸರಿಯಾದಂಥ ಒಂದು
ನಿರ್ವಹಣೆ ಇಲ್ಲ. ಅಲ್ಲಿ ಡೂಪ್ಲಿಕೇಟ್ ರೆಸಿಪ್ಟ್ಗಳು ಅಲ್ಲಿ ತಯಾರು ಮಾಡಿ ಬರುವಂಥ ವಾಹನಗಳಿಗೆ ಶುಲ್ಕ ಹಾಕ್ತಾರೆ. ಅದೇ ರೀತಿ ದೇವಸ್ಥಾನದ ಒಳಗಡೆ ಬಹಳಷ್ಟು ಹಗರಣಗಳಿವೆ. ಅಲ್ಲಿ ಅನ್ಯಾಯ, ಅತ್ಯಾಚಾರ, ಅಕ್ರಮಗಳು ದೇವಸ್ಥಾನದ ಒಳಗಡೆ ಬಹಳ ನಡೆಯುತ್ತಿವೆ. ಅವು ದೇವಸ್ಥಾನ ಬಿಟ್ಟು ಇವತ್ತು ಬಸ್ ಸ್ಟ್ಯಾಂಡ್ ತನ ರೋಡ್ ತರ ಅಕ್ರಮ ದಂಧೆಗಳೇನವಲ್ಲ ಇವತ್ತು ಮನಿ ಮಾತಾಗಿವೆ, ಜನ ಜಾಗೃತಿ ಆಗಿವೆ. ಪುರ ಈ ಏನದಲ್ಲ ಅನಧಿಕೃತ ಅನ್ನೋದು ರೋಡಿಗೆ ಬಂದು ನಿಂತದ ದೇವಲಗಾಣಪುರ ಒಂದು ದೇವಸ್ಥಾನದ ಒಳಗಡೆ. ಹೀಗಿರುವಾಗ ಈ ನಮ್ಮ ಇವತ್ತಿನ ಜನ ಎಲ್ಲ ಗ್ರಾಮಸ್ಥರು, ವಿಠ್ಠಲ್ ಯುವ ಬ್ರಿಗೇಡ್ ಇರಲಿ, ಮತ್ತೊಂದು ಸಂಘಟನೆದವರು ಇರಲಿ, ಎಲ್ಲರ ಪ್ರತಿಯೊಬ್ಬರು ಸಮಾನ ಮನಸ್ಕರು ಇವತ್ತಿನ ದಿನ ಇದು ಯಾರು ವೈಯಕ್ತಿಕವಾಗಿಲ್ಲ, ಒಂದು ನಮ್ಮ ಗ್ರಾಮದ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರು ಎಲ್ಲರೂ ಸೇರಿಕೊಂಡು ಇವತ್ತಿನ ದಿನ ಇಲ್ಲಿ ನಾವು ಒಂದು ಹರ್ತಾಳ ಅಂದ್ರೆ ಒಂದು ಸತ್ಯಾಗ್ರಹ ಚಳವಳಿಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಊರಿನ ಜನ ಎಲ್ಲರೂ ಸಪೋರ್ಟರ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ಮನವಿ ಪತ್ರವನ್ನು ಸ್ವೀಕರಿಸಬೇಕು. ಇಲ್ಲಾಂದ್ರೆ ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ತಾವ್ಯಾರು ಇಲ್ಲಿ ಈ ಒಂದು ಇದಕ್ಕೆ ಬಂದು ನೀವು ಸ್ಪಂದನೆ ಮಾಡಲಿಲ್ಲ, ಮನವಿ ಪತ್ರ ಸ್ವೀಕರಿಸಲಿಲ್ಲ ಅಂದ್ರೆ ಈಗ ನಾವು ಇವತ್ತಿನ ದಿನನೇ ಮತ್ತೆ ಇಲ್ಲಿ ಮುಂದೆ 5 ಕಿಲೋಮೀಟರ್ ಚೌಡಾಪುರ ಕ್ರಾಸಿಗೆ ಹೋಗಿ ರಸ್ತೆ ರೋಕ್ ಮಾಡಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುತ್ತಿದ್ದೇನೆ. ಅಫಜಲ್ಪುರ ತಾಲೂಕಿನ ಶಾಸಕರಿಗೆ ಏನು ಗಮನಕ್ಕಿದೆನಾ ಇಲ್ಲಿ ಸಮಸ್ಯೆ? ಇದು ಗಮನಕ್ಕಿದೆ ಅವರಿಗೂ. ಆಮೇಲೆ ಒಂದು 83 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಕತ್ತಾರ ಮಾಸ್ಟರ್ ಪ್ಲಾನ್ ಸಲಕ. ಆದ್ರೆ ಅದು ಜನರಿಗೆ ಗೊತ್ತಾಗಲ್ಲ. ಏನೋ ಅಲ್ಲಿ ಬೆಂಗಳೂರದಾಗ ಅದಕ್ಕೆ ಅಪ್ರೂವಲ್ ಕಳಿಸಿದ್ದೇವೆ, ಅದು ಕಳಿಸಿದ್ದೇವೆ. ನಾವು MLA ಶಾಸಕರಿಗೆ ಕೇಳಿದ್ದೀವಿ. ಕೇಳಿದ್ರು 83 ಕೋಟಿ ರೂಪಾಯಿ ಬರ್ತದ, ಅದು ಅಪ್ರೂವಲ್ಗೆ ಹೋಗ್ಯದ ಅಂತ ಹೇಳಕತ್ತಾರ. ಆಲ್ರೆಡಿ ಒಂದು ಶೆಡ್ ನಿರ್ಮಾಣಕ್ಕಾಗಿ 1 ಕೋಟಿ ರೂಪಾಯಿ ಅದೇನು ಸ್ಯಾಂಕ್ಷನ್ ಆಗ್ಯದ. ಏನು ತುರ್ತೇನೋ ಕೆಲಸ ಪ್ರಾರಂಭ ಮಾಡ್ತೀನಿ ಅಂತ ಹೇಳಕತ್ತಾರ. ಆದರೂ ಅದು ಶೆಡ್ ಅವರು ಒಂದು ರೂಟ್ ಬೇರೆ ತೋರಿಸ್ಲಿಕತ್ತಾರ, ನಮ್ಮ 3 ಜನ ಒಂದು ರೂಟ್ ಬೇರೆ ತೋರಿಸ್ಲಿಕತ್ತಾರ. ಎಲ್ಲರೂ ಅಧಿಕಾರಿಗಳ ಜೊತೆ ಕೂತು ಮಾತಾಡಿಕೊಂಡು ಅದೇನು ಮಾಡ್ಬೇಕಾದ್ರೆ ಒಂದು ಎಲ್ಲರೂ ಕೂತು ಮಾತಾಡ್ಕೊಂಡು ವಿಚಾರ ಮಾಡ್ತೀವಿ. ಅದೇ ರೀತಿ ಈ ಒಂದು ಗಣಗಾಪುರ ಗ್ರಾಮದಲ್ಲಿ ವಾಹನಕರ ವಸೂಲಾತಿ ಗ್ರಾಮ ಪಂಚಾಯತ್ ಕೊಡಬೇಕು. ನಾನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಈ ದೊಡ್ಡ ದೇವಸ್ಥಾನ ಇರೋದ್ರಿಂದ ಪಂಚಾಯತ್ ವತಿಯಿಂದ ಏನೂ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೋಟಿ ಹಣ ಜಿಲ್ಲಾಧಿಕಾರಿಗೆ ಹೋಗ್ತದೆ, ದೇವಸ್ಥಾನಕ್ಕೆ ಹೋಗ್ತದೆ. ನಮ್ಮ ಪಂಚಾಯತಿ ಒಳಗೆ ನಾವೇನು ಸುಮಾರು 30-35 ಜನ ಸಿಬ್ಬಂದಿಗಳದಾರ. ಅವರಿಗೆ ಪಗಾರ ಮಾಡ್ಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಯಾಕಂದ್ರೆ ಪೂರಾ ವಿದ್ಯುತ್ ಶಕ್ತಿ ಹಿಡ್ಕೊಂಡು, ಚರಂಡಿ ಹಿಡ್ಕೊಂಡು, ಸ್ವಚ್ಛತೆ ಹಿಡ್ಕೊಂಡು ಎಲ್ಲನೂ ನಾವು ಗ್ರಾಮ ಪಂಚಾಯತ್ ಸಿಬ್ಬಂದಿ ವತಿಯಿಂದ ಮಾಡ್ತೀವಿ. ಪ್ರತಿ ಜಾತ್ರೆ, ಹುಣ್ಣಿ, ಪ್ರತಿಯೊಂದು ದಿವಸ ಬ್ಲೀಚಿಂಗ್ ಪೌಡ್ರ್ ಇಲ್ಲಿ, ನಳದ ವ್ಯವಸ್ಥೆ, ಗಟರ ವ್ಯವಸ್ಥೆ ಯಾವುದಿದ್ರು ನಾವು ಪಂಚಾಯತ್ಲಿಂದ ಮಾಡ್ತೀವಿ. ಆದರೆ ದೇವಸ್ಥಾನ ಒಳಗಡೆ ಏನಿದೆ ಅಷ್ಟೇ ನೋಡ್ಕೊತಾರೆ ಅವರು. ಊರೆಲ್ಲ ಹೊಲಸಾಗಿರ್ತದೆ, ಅದು ಸ್ವಚ್ಛತೆ ಮಾಡೋರು ನಾವು ಗ್ರಾಮ ಪಂಚಾಯತಿಯವರು. ಅದಕ್ಕಾಗಿ ಆ ವಾಹನಕರ ವಸೂಲಾತಿ ಇರೋದಲ್ಲ, ಈ ಮುಂಚೆ ಒಂದು ಸುಮಾರು 2001ರಲ್ಲಿ 2ರಲ್ಲಿ ಅದು ಪಂಚಾಯತಿಗಿತ್ತು ಕರ ವಸೂಲಾತಿ ಮಾಡುವುದು. ಆದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು ಅದು ಕಸ್ಕೊಂಡ್ರು ಪಂಚಾಯತಿ ವತಿಯಿಂದ. ಅದು ನಮ್ಮ ಆಸ್ತಿ. ಯಾಕಂದರೆ ದೇವಸ್ಥಾನಕ್ಕೆ ಅನುಕೂಲ ಅಂತ ಇಲ್ಲಿ ಯಾವುದೇ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಅದರದೇ ಆದ ಜಮೀನು ಇಲ್ಲ. ಅವೆಲ್ಲ ವೆಹಿಕಲ್ಗಳು ನಿಂದಿರೋದು ನಮ್ಮ ಗ್ರಾಮ ಪಂಚಾಯತಿ ಒಂದು ಜಾಗದಲ್ಲಿ ನಿಂದಿರ್ತಾವೆ. ಅದಕ್ಕಾಗಿ ಆ ವಾಹನ ಕರ ವಸೂಲಾತಿಯನ್ನು ನಮ್ಮ ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ದೇ ಆದರೆ ನಾವು ಅಭಿವೃದ್ಧಿ ಪಡಿಸಿವಿ, ಅಲ್ಲಿ ಸ್ವಲ್ಪ ಮುಂದೆ ಸಾಕ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀವಿ. ಗ್ರಾಮ ಪಂಚಾಯತ್ ಸದಸ್ಯ ಅಂತ ಹೇಳ್ತೀರಿ, ಸುಮಾರು ವರ್ಷಗಳಿಂದ ಏನು ನದಿ ಸುತ್ತಮುತ್ತ ಇರ್ತಕ್ಕಂಥ ಮಠಗಳದು ಚರಂಡಿ ನೀರು ಡ್ರೈನೇಜ್ ನೇರವಾಗಿ ಸೀದಾ ನದಿ ಸೇರ್ತಾ ಇದೆ. ಮತ್ತು ನೀವು ಏನು ಧ್ವನಿ ಎತ್ತಲಿಲ್ಲ ಸರ್? ಸರಿ, ನೀವು ಕೇಳೋ ಪ್ರಶ್ನೆ. ಆದರೆ ಸುಮಾರು 4-5 ಸಲ ಈ ಬಗ್ಗೆ ನಾವು ಜಿಲ್ಲಾಧಿಕಾರಿ ಲೆಟರ್ ಬರ್ತಿದ್ದೀವಿ. ನಮ್ಮ ಕೇಂದ್ರ ಮಿನಿಸ್ಟರ್ ಆಗಿದ್ದರು VK ಪಾಟೀಲ್ ಅಂತ ಹೇಳಿ, ಅವರು ಕೂಡ ಬಂದು ನೋಡ್ಕೊಂಡು ಹೋದರು. ಅವರು ಎಲ್ಲ ಒಂದು ಎಸ್ಟಿಮೇಟ್ ಮಾಡಿಸಿದ್ರು. ಏನೋ ಒಂದು ಕೆಲಸ ಪ್ರಾರಂಭ ಮಾಡ್ಬೇಕನ್ನೋಟಿಗೆ ಅಲ್ಲಿ ಸ್ವಲ್ಪ ಎದುರು ಜಮೀನ್ದು ಜಾಗದ ತೊಂದರೆ ಆಗ್ಯದ, ಅಷ್ಟಕ್ಕೆ ನಿಂತು. ಅದು ಆದ ಮೂಲಕ ಮತ್ತೊಂದು ಸಾರಿ ಒಂದು ಸುಮಾರು 5 ವರ್ಷಗಳ ಮುಂಚೆ ಮಾಲಿಕೆ ಗೊತ್ತಿದ್ದಾಗ ಸತ್ತು ಅವರು ಒಂದು ಚರಂಡಿ ಮಾಡ್ಬೇಕಂತೇಳಿ ಬಂದಿದ್ದರು. ಅದು ಯಾವುದೇ ಒಂದು ತಾಂತ್ರಿಕ ಅನಾನುಕೂಲದಿಂದ ಅದನ್ನೂ ಆಗಲಿಲ್ಲ. ಇಂಥ ಮುಂದಿನ ದಿನಗಳಲ್ಲಿ ಈ ಥರ ಆಗಬಾರ್ದು. ನಾವೆಲ್ಲರೂ ಪ್ರತಿಯೊಬ್ಬರು ಊರವರು, ಯಾವುದೇ ಪಕ್ಷ ಜಾತಿ ಭೇದ ಏನೂ ಇಲ್ಲ. ಎಲ್ಲರೂ ಊರ ಅಭಿವೃದ್ಧಿ ನಿಟ್ಟಿಗಾಗಿ ನಾವೆಲ್ಲರೂ ಒಂದಾಗ್ತೀವಿ, ಹೋರಾಟ ಮಾಡ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಸುಳ್ಳು ಭರವಸೆಗಳನ್ನು ನಾವು ಸ್ವೀಕರಿಸುವುದಿಲ್ಲ. ಅದಕ್ಕಾಗಿ ನಾವು ಎಲ್ಲರೂ ತಯಾರಾಗಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಅದಕ್ಕಾಗಿ ಸಂಬಂಧಪಟ್ಟವರು ಬೇಗನೆ ಬಂದು ಈ ನಮ್ಮ ಒಂದು ಈ ಸತ್ಯಾಗ್ರಹ ಚಳವಳಿಗೆ ತಾವು ಬಂದು ಭೇಟಿ ಆಗ್ಬೇಕಂತೇಳಿ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಸರ್, ಈಗ ಸಾಕಷ್ಟು ಈ ಭೀಮಾ ನದಿನೇ ಇಲ್ಲಿ ನಿಮ್ಮ ಗಣಗಾಪುರದಲ್ಲಿದೆ. ಇದೇ ನೀರು ಗುಲ್ಬರ್ಗ ಹೋಗುತ್ತೆ. ಆದರೆ ಇಲ್ಲಿರ್ತಕ್ಕಂಥ ಜನರು ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಇದೆ. ಇದ್ರ ಬಗ್ಗೆ ಏನು ಹೇಳ್ತಿರ್ತಾವೆ?
ಅದೇ ಸರ್, ಇಲ್ಲಿ ಏನಾಗ್ಬಿಟ್ಟದ, ಪಂಚಾಯತಿ ಅನುದಾನ ಕಮ್ಮಿ. ನಾವು ಏನು ಹಳಿ ಕಲೆಕ್ಷನ್ ಇವೆ ಊರಲ್ಲಿ ಅವುಗಳಿಗಷ್ಟು ನಾವು ನೀರು ಕೊಡ್ತಾ ಇದ್ದೀವಿ ಪಂಚಾಯತಿಯವರು. ಅದು ಸುಮಾರು ಒಂದು 50-60 ವರ್ಷ ಮುಂಚಿನ ಹೊಳೆಯಲ್ಲಿ ಅಳವಡಿಸಿದಂಥ ಮೋಟ್ರದಿಂದ. ಹೊಸ ಬಜೆಟ್ ಬರಬೇಕಾದ್ರೆ ಇದಕ್ಕೆ ಮನಸ್ಸು ಮಾಡಬೇಕು. ಸಂಸದರು, ತಾಲೂಕಿನ ಶಾಸಕರು, ಸಂಬಂಧಪಟ್ಟ ಅಧಿಕಾರಿಗಳು ಮನಸ್ಸು ಮಾಡಿದಾಗ ಪ್ರತಿಯೊಂದು ಏರಿಯಾಕ್ಕೆ ಒಳ್ಳೆಯ ಶುದ್ಧ ನೀರು ಕೊಡಲು ಒಂದು ಅನುಕೂಲ ಆಗ್ತದೆ. ಒಂದು ಆ ದೃಷ್ಟಿಯಿಂದ ಸುಮಾರು 5-6 ಕೋಟಿ JGM ಅಂಥೇಳಿ ಪೈಪ್ಲೈನ್ ಕೆಲಸ ಊರೊಳಗೆ ಆಗ್ಯದ. ಈಗ ಆಲ್ರೆಡಿ ಯಾರೋ ಗುತ್ತಿಗೆದಾರರು ಮಾಡಿದಾರೆ, ಅದು ಅರ್ಧಂಬರ್ಧ ಕೆಲಸ ಆಗ್ಯದ. ಅದು JGM ಒಂದು ನೀರಿಂದು ಸಪ್ಲೈ ಚಾಲು ಆಯ್ತಂದ್ರೆ ಪ್ರತಿಯೊಂದು ಏರಿಯಾಕ್ಕೆ, ಪ್ರತಿಯೊಂದು ವಾರ್ಡಿಗೆ ನೀರು ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಆದಷ್ಟು ಬೇಗ ಆ JGM ಕೆಲಸ ಪ್ರಾರಂಭ ಮಾಡಬೇಕು.